ಪ್ರೀತಿಯ ವೀಕ್ಷಕ ಬಂಧುಗಳೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದನೆಗಳು. ಈ ಹೊತ್ತಿನ ವಾಕ್ಯ ಧ್ಯಾನಕ್ಕೆ ತಮ್ಮೆಲ್ಲರಿಗೆ ಆತ್ಮೀಯ ಸ್ವಾಗತ. ಪ್ರಾರ್ಥನೆ ಮಾಡೋಣ. ಪಾಪಿಯಾದ ನನ್ನನ್ನು ನೀ ಕರುಣಿಸಿ ಕಾಪಾಡು ಶ್ರೀ ಯೇಸುವೇ. ಪಾಪಿಯಾದ ನನ್ನನ್ನು ನೀ ಕರುಣಿಸಿ ಕಾಪಾಡು ಶ್ರೀ ಯೇಸುವೇ. ಕರುಣಿಸಿ ಕಾಪಾಡು ಶ್ರೀ ಯೇಸುವೇ. ಮಗನಾಗಿರಲು ಯೋಗ್ಯನಲ್ಲ, ಆಳಾಗಿ ನನ್ನನ್ನು ಸ್ವೀಕರಿಸು. ಮಗನಾಗಿರಲು ಯೋಗ್ಯನಲ್ಲ, ಆಳಾಗಿ ನನ್ನನ್ನು ಸ್ವೀಕರಿಸು. ಕಣ್ಣೀರಿನಿಂದ ನಾ ಬಂದೆನು, ಕ್ರಿಸ್ತೇಸು ಪಾದಕ್ಕೆ ಕ್ಷಮೆಯಾಚಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನಗೆ ಸ್ತೋತ್ರವಾಗಲಿ. ಈ ದಿನದ ವಾಕ್ಯ ಧ್ಯಾನ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟಿರುವುದಕ್ಕಾಗಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಇಂದು ಕ್ಷಮೆಯಾಗಿ ಕುರಿತಾಗಿ ನಿನ್ನ ವಾಕ್ಯವನ್ನು ಧ್ಯಾನಿಸಲಿರುವ ನಿನ್ನ ಸೇವಕನಿಗೆ ನಿನ್ನ ಜ್ಞಾನವನ್ನು ಅನುಗ್ರಹಿಸು. ನಿನ್ನ ಸತ್ಯವನ್ನು ಸ್ಪಷ್ಟತೆ ಮತ್ತು ದೃಢ ನಿಶ್ಚಯದಿಂದ ಹೇಳಲು ಮಾರ್ಗದರ್ಶನ ದಯಪಾಲಿಸು. ನಿನ್ನ ಸಂದೇಶವನ್ನು ಪರಿಣಾಮಕಾರಿಯಾಗಿ ತಿಳಿಸಲು ಒಳನೋಟವನ್ನು ನೀಡು. ದೇವರೇ, ಈ ಸಮಯದಲ್ಲಿ ಬರಬಹುದಾದಂಥ ಗೊಂದಲಗಳನ್ನು ನಿನ್ನ ಪವಿತ್ರಾತ್ಮನ ಪ್ರಸನ್ನತೆಯಿಂದ ಪ್ರತ್ಯೇಕಿಸು. ನಿನ್ನ ವಾಕ್ಯದ ಧ್ಯಾನವನ್ನು ಆಲಿಸುವ ಎಲ್ಲ ಆತ್ಮಗಳಿಗೆ ಸ್ಫೂರ್ತಿ ನೀಡಿ ಅವರನ್ನು ಆಶೀರ್ವದಿಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಆಲಿಸು, ಓ ದೇವರೇ. ಆಮೇನ್. ಇಂದಿನ ವಾಕ್ಯ ಧ್ಯಾನದ ವಿಷಯ ಕ್ಷಮಾಪಣೆಯ ಕುರಿತು ಯೇಸುವಿನ ಬೋಧನೆ. ಜೀಸಸ್ ಟೀಚಿಂಗ್ ಆನ್ ಫರ್ಗಿವ್ನೆಸ್. ಸತ್ಯವೇದ ಭಾಗ ಹೊಸ ಒಡಂಬಡಿಕೆಯಲ್ಲಿ ಲೂಕನ ಸುವಾರ್ತೆ 17ನೇ ಅಧ್ಯಾಯ ವಚನ 1-4 ವಚನಗಳು. ಉಪದೇಶ ಅಥವಾ ಬೋಧನೆ ಕೇವಲ ಮಾಹಿತಿ ಒದಗಿಸುವ ಉಪನ್ಯಾಸಕ್ಕಿಂತ ಭಿನ್ನವಾಗಿದೆ. ಹೇಗೆಂದರೆ ಪಶ್ಚಾತ್ತಾಪ, ಮನಪರಿವರ್ತನೆ ಮತ್ತು ವಿಧೇಯತೆಗೆ ನಡೆಸುವ ಆಧ್ಯಾತ್ಮಿಕ ಮಾರ್ಗದರ್ಶನದ ಉದ್ದೇಶವನ್ನು ಒಳಗೊಂಡಿದೆ. ಯೇಸು ಕ್ರಿಸ್ತನು ಮಾಡಿದ ಉಪದೇಶ ಅಥವಾ ಬೋಧನೆ ಜನಸಾಮಾನ್ಯರಿಗೆ ಮಾತ್ರವಲ್ಲ, ಎಲ್ಲರಿಗೂ ತಿಳಿಯುವಂತಿತ್ತು ಮತ್ತು ಕತ್ತಲೆಯಿಂದ ಬೆಳಕಿನೆಡೆಗೆ, ಅಸತ್ಯದಿಂದ ಸತ್ಯದೆಡೆಗೆ, ಮರಣದಿಂದ ಜೀವದ ಕಡೆಗೆ ನಡೆಸುವ ಗುರಿಯನ್ನೊಳಗೊಂಡಿತ್ತು. ಪ್ರಸ್ತುತದಲ್ಲಿನ ಉಪದೇಶ ಹಾಗೂ ಬೋಧನೆಗಳು ಯಾವ ದೃಷ್ಟಿಕೋನದಿಂದ ಕೂಡಿದೆ ಮತ್ತು ಅದರ ಪರಿಣಾಮಗಳು ಜನರಲ್ಲಿ ಬದಲಾವಣೆಯುಂಟು ಮಾಡುವ ಹಾಗಿದೆಯೋ ಅಥವಾ ಜನರನ್ನು ನಿಸ್ತೇಜ ಸ್ಥಿತಿಯಲ್ಲಿ ನಿದ್ರಿಸುವ ಹಾಗೆ ಮಾಡುವಂತಿದೆಯೋ, ಈ ಹೊತ್ತಿನ ವಾಕ್ಯ ಧ್ಯಾನದ ಬೆಳಕಿನಲ್ಲಿ ತಿಳಿಯಲು ಪ್ರಯತ್ನಿಸೋಣ. ಸರ್ವಸಾಮಾನ್ಯವಾಗಿ ದಿನಂಪ್ರತಿ ಪ್ರತಿಯೊಬ್ಬರ ಬದುಕಿನಲ್ಲಿ ಸನ್ನಿವೇಶ, ಕಠಿಣ ಪರಿಸ್ಥಿತಿ ಇತ್ಯಾದಿಗಳು ಎದುರಾಗುವುದು ಸಹಜ, ಸ್ವಾಭಾವಿಕ. ಇಂತಹ ಸಮಯದಲ್ಲಿ ಅವುಗಳನ್ನು ನಿಭಾಯಿಸಲು ಇಲ್ಲವೇ ಎದುರಿಸಲು ಕಾರ್ಯೋನ್ಮುಖವಾಗಬೇಕಾಗುತ್ತದೆ. ಈ ನಿಮಿತ್ತ ಕಾರ್ಯವೆಸಗಲು ಅಸ್ತ್ರ ಅಥವಾ ಮಾರ್ಗೋಪದೇಶಗಳು ಅವಶ್ಯವಿರುತ್ತದೆ. ಈ ಅವಶ್ಯಕತೆಯನ್ನು ಪೂರೈಸುವ ಯೇಸುವಿನ ಬೋಧನೆಯಲ್ಲಿ ಒಂದಾದ ಕ್ಷಮಾಪಣೆಯ ಮಹತ್ವವನ್ನು ತಿಳಿದುಕೊಳ್ಳುವುದು ಅನಿವಾರ್ಯ. ತಮಗೆ ಯಾರಾದರೂ ಮರೆಯಲಾಗದ ತಪ್ಪು ಮಾಡಿದರೆ ಹಾಗೂ ಮಾಡುತ್ತಾ ಇರುವುದಾದರೆ ಸಹಿಸಿಕೊಳ್ಳುವುದು ತುಂಬ ವಿರಳ. ಕ್ಷಮಿಸುವುದು ಕೂಡ ಸಾಧ್ಯವಿಲ್ಲ ಎನ್ನುವುದು. ಅದಕ್ಕೆ ಬದಲಾಗಿ ಸೇಡು, ಪ್ರತೀಕಾರ ತೆಗೆದುಕೊಳ್ಳುವುದಕ್ಕೆ ಮನಸ್ಸು ಮಾಡುವುದನ್ನು ಕಾಣುತ್ತೇವೆ. ಆದರೆ ಈ ಕೃತ್ಯಗಳಿಂದ ಲಾಭಕ್ಕಿಂತ ನಷ್ಟವೇ ಅಧಿಕವಾಗಿ ಕಂಡುಬರುತ್ತದೆ. ಕ್ಷಮೆ, ಫರ್ಗಿವ್ನೆಸ್ ಎಂಬ ಪದವು ಮೂಲ ಭಾಷೆಯಲ್ಲಿ ಬಿಟ್ಟು ಬಿಡು ಎನ್ನುವುದಾಗಿದೆ. ಇದನ್ನು ಅನೇಕ ಸಂಪ್ರದಾಯಗಳಲ್ಲಿ ಸದ್ಗುಣವೆಂದು ಪರಿಗಣಿಸಲಾಗುತ್ತಿದೆ. ಇದು ಶಾಂತಿಯನ್ನು ಉತ್ತೇಜಿಸುತ್ತದೆ.
ಮತ್ತು ಕೋಪ ಅಥವಾ ಪ್ರತೀಕಾರದ ಭಾವನೆಗಳನ್ನು ಬಿಡುಗಡೆ ಮಾಡಲು ಸಹಾಯ ಮಾಡುತ್ತದೆ. ತನ್ನೊಳಗೆ ಸಮನ್ವಯದ ಕಡೆಗೆ ಸಾಗಲು ಪ್ರಜ್ಞಾಪೂರ್ವಕ ಮತ್ತು ಉದ್ದೇಶಪೂರ್ವಕ ನಿರ್ಧಾರವಾಗಿದೆ. ಕ್ಷಮೆ ಎನ್ನುವುದು ಇತರರು ತಮಗೆ ಮಾಡಿದ ತಪ್ಪುಗಳನ್ನು ಮನಸ್ಸಿಂದ ಮರೆತು ಅವರ ಮೇಲಿನ ಕೋಪ ತ್ಯಜಿಸಿ ದಯೆ ತೋರುವ ಪ್ರಕ್ರಿಯೆಯಾಗಿದೆ. ಇದನ್ನು ಮನ್ನಿಸು, ಕ್ಷಮಿಸು ಎಂಬ ಪದಗಳಿಂದಲೂ ಕರೆಯಲಾಗುತ್ತಿದೆ. ಕ್ಷಮೆಯು ಒಂದು ಉದ್ದೇಶಪೂರ್ವಕ ಹಾಗೂ ಸ್ವಯಂ ಪ್ರೇರಿತ ಪ್ರಕ್ರಿಯೆಯಾಗಿದೆ. ಕ್ಷಮೆಯು ಒಂದು ಘಟನೆಗೆ ಅಥವಾ ಒಂದು ದಿನಕ್ಕೆ ಸೀಮಿತವಾಗಿರದೆ ಈ ಕಾರ್ಯವು ನಿರಂತರವಾದ ಒಂದು ಪ್ರಕ್ರಿಯೆ ಆಗಿರುತ್ತದೆ. ಸತ್ಯವೇದವು ಕ್ಷಮೆಯ ಸ್ವರೂಪದ ಬಗ್ಗೆ ಆಳವಾದ ಒಳನೋಟಗಳನ್ನು ಒದಗಿಸುತ್ತದೆ. ದೇವರು ಮತ್ತು ಪರಸ್ಪರರೊಂದಿಗಿನ ನಮ್ಮ ಸಂಬಂಧಗಳಲ್ಲಿ ಅದರ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಕ್ಷಮೆ ಸತ್ಯವೇದದಲ್ಲಿ ಆಳವಾಗಿ ಬೇರೂರಿರುವ ಒಂದು ಪರಿಕಲ್ಪನೆ. ಇದು ಆಧ್ಯಾತ್ಮಿಕ ನವೀಕರಣ, ಮಾನಸಿಕ ಶಾಂತಿ ಮತ್ತು ಭಾವನಾತ್ಮಕ ಬಂಧನಗಳನ್ನು ಗುಣಪಡಿಸುವ ಮಾರ್ಗವನ್ನು ನೀಡುತ್ತದೆ. ಕ್ಷಮೆಯು ದೈವಿಕ ಗುಣಲಕ್ಷಣಗಳಲ್ಲಿ ಒಂದಾಗಿದೆ. ಸತ್ಯವೇದವು ಮನುಷ್ಯನನ್ನು ಸೃಷ್ಟಿಯ ಕಿರೀಟಪ್ರಾಯ, ಮ್ಯಾನ್ ಈಸ್ ಕ್ರೌನ್ ಆಫ್ ಗಾಡ್ಸ್ ಕ್ರಿಯೇಷನ್ ಎಂಬುದಾಗಿ ತಿಳಿಸುತ್ತದೆ. ಅಥವಾ ಮನುಷ್ಯನು ದೇವರ ಸೃಷ್ಟಿಯಲ್ಲಿ ಅಗ್ರಗಣ್ಯನೂ ಆಗಿದ್ದಾನೆ, ಇತರ ಎಲ್ಲ ಜೀವಿಗಳಿಗಿಂತಲೂ ವಿಶೇಷವಾಗಿ ಇದ್ದಾನೆ. ದೇವರ ಸ್ವರೂಪ ಮತ್ತು ಹೋಲಿಕೆಯಲ್ಲಿ ಸೃಷ್ಟಿಸಲಾಗಿದೆ. ಬುದ್ಧಿಶಕ್ತಿ, ಆತ್ಮ, ನೈತಿಕ ಪ್ರಜ್ಞೆ, ಭೂಮಿಯನ್ನು ಆಳುವ, ಉಸ್ತುವಾರಿ ಮಾಡುವ ವಿಶೇಷ ಜವಾಬ್ದಾರಿಯನ್ನು ಮನುಷ್ಯನು ಹೊಂದಿದ್ದಾನೆ. ಹೀಗಿರುವಾಗ ಮನುಷ್ಯನು ತನ್ನ ಅವಿಧೇಯತೆ ಹಾಗೂ ಪ್ರಲೋಭನೆಯಿಂದ ದೈವಿಕ ಆಜ್ಞೆಗಳನ್ನು ಕಡೆಗಣಿಸಿದ್ದರಿಂದ ದೇವರ ಅನ್ಯೋನ್ಯತೆಯಿಂದ ಪ್ರತ್ಯೇಕಿಸಲ್ಪಟ್ಟನು ಹಾಗೂ ಅವಿಧೇಯತೆಯ ಪರಿಣಾಮವನ್ನು ಅನುಭವಿಸಲು ಅವಕಾಶ ಮಾಡಿಕೊಟ್ಟಿತು. ನಂತರ ದೇವರು ಪ್ರೀತಿ ಸ್ವರೂಪನಾದ್ದರಿಂದ ಅನ್ಯೋನ್ಯತೆಯನ್ನು ಪುನಃಸ್ಥಾಪಿಸಲು ಯೇಸು ಕ್ರಿಸ್ತನ ಮೂಲಕ ಮಾನವರಿಗೆ ರಕ್ಷಣೆಯ ಮಾರ್ಗವನ್ನು ತೆರೆದನು. ಪ್ರತ್ಯೇಕಿಸಲ್ಪಟ್ಟ ಮಾನವನನ್ನು ಪುನಃ ಅನ್ಯೋನ್ಯತೆಗೆ ಸೇರಿಸಲು ದೇವರು ತಾನೇ ಮೊದಲ ಹೆಜ್ಜೆ ಇಟ್ಟನು. ಯೇಸು ಕ್ರಿಸ್ತನಲ್ಲಿ ಸಂಧಾನ ಮಾಡಿಕೊಂಡನು. ಇಂದಿನ ಧ್ಯಾನ ಭಾಗದ ಸುವಾರ್ತೆಯಲ್ಲಿ ಕಂಡುಬರುವ ಯೇಸು ಮನುಷ್ಯ ಕುಮಾರನು ಎಂಬುದಾಗಿ ತಿಳಿಸಿದೆ. ಲೂಕನ ಸುವಾರ್ತೆಯಲ್ಲಿ ಕ್ಷಮೆಯ ಕುರಿತಾಗಿ ಹೆಚ್ಚು ಒತ್ತು ನೀಡಲಾಗಿದೆ. ಯೇಸು ಪಾಪಗಳಿಂದ ಮಾತ್ರವಲ್ಲದೆ ಅನಾರೋಗ್ಯ, ದುಷ್ಟಶಕ್ತಿಗಳ ಮತ್ತು ಸಾಮಾಜಿಕ ದಬ್ಬಾಳಿಕೆಯಿಂದಲೂ ವಿಮೋಚನೆ ತರುವ ಸರ್ವರ ರಕ್ಷಕನೆಂದು ಕಂಡುಬರುತ್ತದೆ. ಯೇಸು ತನ್ನ ಶಿಷ್ಯ ವೃಂದಕ್ಕೆ ಮಾರ್ಗದರ್ಶನ ಹಾಗೂ ಎಚ್ಚರಿಕೆಯನ್ನು ನೀಡುವುದನ್ನು ಲೂಕನ ಸುವಾರ್ತೆ 17ನೇ ಅಧ್ಯಾಯ 3-4 ಉಲ್ಲೇಖಿಸಲಾಗಿದೆ. ಅದೇನೆಂದರೆ, ನಿಮ್ಮ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ನಿನ್ನ ಸಹೋದರನು ತಪ್ಪು ಮಾಡಿದರೆ ಅವನನ್ನು ಗದರಿಸು. ಅವನು ಪಶ್ಚಾತ್ತಾಪ ಪಟ್ಟರೆ ಅವನ ತಪ್ಪನ್ನು ಕ್ಷಮಿಸಿಬಿಡು. ಅವನು ದಿನಕ್ಕೆ 7 ಬಾರಿ ನಿನಗೆ ತಪ್ಪು ಮಾಡಿ 7 ಬಾರಿಯೂ ನಿನ್ನ ಕಡೆಗೆ ತಿರುಗಿಕೊಂಡು ನನಗೆ ಪಶ್ಚಾತ್ತಾಪವಿತ್ತು ಎಂದು ಹೇಳಿದರೆ ಅವನಿಗೆ ಕ್ಷಮಿಸು ಎಂದು ಹೇಳಿದನು ಎಂಬುದೇ. ಈ ಭಾಗದಲ್ಲಿ ಕ್ಷಮಾಪಣೆ ಹೊಂದಲು ಇಲ್ಲವೇ ಬಯಸಲು ಇಚ್ಛಿಸುವುದಾದರೆ ಷರತ್ತೊಂದನ್ನು ಪೂರೈಸಬೇಕಾಗಿದೆ. ಅದೇನೆಂದರೆ, ತಪ್ಪು ಮಾಡಿದವನು ತನ್ನ ತಪ್ಪಿಗಾಗಿ ಪಶ್ಚಾತ್ತಾಪ ಪಡುವುದು ಅನಿವಾರ್ಯ ಹಾಗೂ ಅದನ್ನು ಅರಿಕೆ ಮಾಡುವುದು ಅವಶ್ಯವಾಗಿರುತ್ತದೆ. ತಪ್ಪಿನಿಂದ ತೊಂದರೆ ಒಳಗಾದ ವ್ಯಕ್ತಿಯ ಬಳಿಗೆ ಹೋಗಬೇಕಾಗಿದೆ. ತಪ್ಪು ಮಾಡುವವನನ್ನು ಗದರಿಸುವುದು ಅವಶ್ಯವೆಂದು, ಪಶ್ಚಾತ್ತಾಪಟ್ಟರೆ ಕ್ಷಮಿಸುವುದು ಕರ್ತವ್ಯವೆಂದು ತಿಳಿಸಲಾಗಿದೆ. ಯೇಸುವಿನ ಬೋಧನೆ ಕ್ರಾಂತಿಕಾರಿ ಹಾಗೂ ಪರಿಣಾಮಕಾರಿಯಾಗಿದ್ದು ಮನಃಪರಿವರ್ತನೆಗೆ ಪ್ರೇರಣೆಯಾಗಿದೆ. ಸಂಬಂಧಗಳನ್ನು ಗಟ್ಟಿ ಮಾಡುವುದಕ್ಕೂ ಸಂಬಂಧಗಳ ಶಿಥಿಲತೆಯನ್ನು ತಡೆಗಟ್ಟುವುದಕ್ಕೂ ಮುರಿದು ಹೋದ ಸಂಬಂಧಗಳನ್ನು ಮರುಸ್ಥಾಪಿಸುವುದಕ್ಕೂ ಉತ್ತೇಜನ ನೀಡುವಂಥದ್ದಾಗಿದೆ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 39-47 ಯೇಸುವಿನ ಬೋಧನೆಯ ಕೆಲವು ಸಂಗತಿಗಳನ್ನು ಇಲ್ಲಿ ನೆನಪಿಸಿಕೊಳ್ಳೋಣ. ಅದೇನೆಂದರೆ,
ಒಬ್ಬನು ಬಲಗೆನ್ನೆಯ ಮೇಲೆ ಹೊಡೆದರೆ ಅವನಿಗೆ ಮತ್ತೊಂದು ಕೆನ್ನೆಯನ್ನು ಹೊಡ್ಡು. ನಿನ್ನ ಸಂಗಡ ವ್ಯಾಜ್ಯ ಮಾಡಿ ನಿನ್ನ ಒಳಂಗಿಯನ್ನು ತಕ್ಕೊಳ್ಳಬೇಕೆಂದಿರುವವನಿಗೆ ಮೇಲಂಗಿಯನ್ನು ಬಿಡು. ಒಬ್ಬನು 1 ಮೈಲಿ ದೂರ ಬಾ ಎಂದು ನಿನ್ನನ್ನು ಬಿಟ್ಟು ಹಿಡಿದರೆ ಅವನ ಸಂಗಡ 2 ಮೈಲಿ ಹೋಗು. ನಿನ್ನನ್ನು ಬೇಡುವವರಿಗೆ ಮುಖ ತಿರುಗಿಸಿಕೊಳ್ಳಬೇಡ ಎಂಬುದು. ಯೇಸು ಕ್ರಿಸ್ತನ ಈ ಮಾತುಗಳು ವ್ಯಕ್ತಿಗಳ ಮಧ್ಯೆ, ಕುಟುಂಬಗಳ ನಡುವೆ, ಸಭೆ, ಸಮುದಾಯ, ಸಮಾಜಗಳಲ್ಲಿ ಬೃಹತ್ ಬದಲಾವಣೆ, ಪರಿವರ್ತನೆ, ಸಾಮರಸ್ಯ ಉಂಟು ಮಾಡುವುದಕ್ಕೆ ಪ್ರೇರಣೆ ನೀಡುತ್ತದೆ. ಹೊಸತನಕ್ಕೆ ಅವಕಾಶ ಕಲ್ಪಿಸಿ ಕೊಡುವಂಥದ್ದಾಗಿದೆ. ಕ್ಷಮೆಯ ಕುರಿತಾಗಿ ಯೇಸುವಿನ ಬೋಧನೆಯ ಪ್ರಮುಖ ಅಂಶಗಳನ್ನು ಇಂದು ತಿಳಿದುಕೊಳ್ಳೋಣ. ಆತನ ಮಾದರಿಯ ಪ್ರಾರ್ಥನೆ. ಕರ್ತನ ಪ್ರಾರ್ಥನೆಯಲ್ಲಿ ಯೇಸುವು ದೈವಿಕ ಕ್ಷಮೆಯನ್ನು ಮಾನವ ಕ್ರಿಯೆಗೆ ಜೋಡಿಸುತ್ತಾನೆ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ಎಂದು. ಅಪರಿಮಿತ ಕರುಣೆ. ಪೇತ್ರನು ತನ್ನ ಸಹೋದರನಿಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವರಿಗೆ ಕ್ಷಮಿಸಬೇಕು ಎಂದು ಕೇಳಿದಾಗ ಯೇಸುವು 70 ಸಾರಿ ಎಂದು ಉತ್ತರಿಸಿದನು. ಇದರ ಅರ್ಥವು ಕ್ಷಮೆಯು ಅಪರಿಮಿತವಾಗಿರಬೇಕೇ ಹೊರತು ಲೆಕ್ಕಾಚಾರದ ಕ್ರಿಯೆಯಲ್ಲಿ ಅಲ್ಲ ಎಂದು ಕಂಡುಬರುತ್ತದೆ. ದೈವಿಕ ಕ್ಷಮಾಪಣೆಗೆ ಒಂದು ಷರತ್ತು. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಕ್ಷಮಿಸಿದ ಸೇವಕನ ದೃಷ್ಟಾಂತವನ್ನು ನೆನಪಿಗೆ ತಂದುಕೊಳ್ಳೋಣ. ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯ 22ರಿಂದ 35 ವಚನವರೆಗೆ. ದೇವರಿಂದ ಬೃಹತ್ ಭರಿಸಲಾಗದ ಅನುಗ್ರಹವನ್ನು ಪಡೆದು ನಂತರ ಅನುಯಾಯಿಗಳು ಇತರರಿಗೂ ಇದೇ ರೀತಿಯ ಕೃಪೆಯನ್ನು ವಿಸ್ತರಿಸಬೇಕಾದ ಅಗತ್ಯವಿದೆ ಎಂದು ಕಂಡುಬರುತ್ತದೆ. ಪರಲೋಕ ರಾಜ್ಯವನ್ನು ತನ್ನ ಸೇವಕರಿಗೆ ಲೆಕ್ಕವನ್ನು ತೆಗೆದುಕೊಳ್ಳಬೇಕೆಂದಿದ್ದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ಅವನು ಲೆಕ್ಕ ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದಾಗ ಕೋಟ್ಯಾಂತರ ಸಾಲ ಮಾಡಿದವನೊಬ್ಬನು ಆತನ ಬಳಿಗೆ ತಂದರು. ಆ ಸಾಲ ತೀರಿಸುವುದಕ್ಕೆ ಅವನಲ್ಲಿ ಏನೂ ಇಲ್ಲದ್ದರಿಂದ ಅವನ ಒಡೆಯನು ಅವನ ಹೆಂಡತಿ ಮಕ್ಕಳನ್ನು ಅವನ ಬದುಕೆಲ್ಲವನ್ನು ಮಾರಿ ಅದನ್ನು ತೀರಿಸಬೇಕೆಂದು ಅಪ್ಪಣೆ ಮಾಡಿದನು. ಆ ಸೇವಕನು ಅವನ ಕಾಲಿಗೆ ಬಿದ್ದು ಅವನಿಗೆ, ಒಡೆಯನೇ, ಸ್ವಲ್ಪ ತಾಳಿಕೋ, ನಿನ್ನದೆಲ್ಲ ನಾನು ಕೊಟ್ಟು ತೀರಿಸುತ್ತೇನೆ ಎಂದು ನಮಸ್ಕರಿಸಲಾಗಿ ಆ ಸೇವಕನ ಒಡೆಯನು ಕನಿಕರಪಟ್ಟು ಅವನನ್ನು ಬಿಡಿಸಿ ಆ ಸಾಲವನ್ನೆಲ್ಲ ಬಿಟ್ಟುಬಿಟ್ಟನು. ತರುವಾಯ ಸೇವಕನು ಹೊರಕ್ಕೆ ಬಂದು ತನಗೆ 100 ಹಣ ಕೊಡಬೇಕಾದ ಒಬ್ಬ ಜೊತೆ ಸೇವಕನನ್ನು ಕಂಡು ಅವನನ್ನು ಹಿಡಿದು, ಎಲ್ಲ ನನ್ನ ಸಾಲ ತೀರಿಸು ಎಂದು ಹೇಳಿ ಕುತ್ತಿಗೆ ಇಸುಕಿದನು. ಆಗ ಅವನ ಜೊತೆ ಸೇವಕನು ಅವನ ಕಾಲಿಗೆ ಬಿದ್ದು, ಸ್ವಲ್ಪ ತಾಳಿಕೋ, ತೀರಿಸುತ್ತೇನೆ ಎಂದು ಬೇಡಿಕೊಂಡನು. ಆದರೆ ಒಪ್ಪದೆ ಹೊರಟು ಹೋಗಿ ಆ ಸಾಲ ತೀರಿಸುವ ತನಕ ಅವನನ್ನು ಸೆರೆಮನೆಯಲ್ಲಿ ಹಾಕಿಸಿದನು. ಅವನ ಜೊತೆ ಸೇವಕರು ನಡೆದ ಸಂಗತಿಯನ್ನು ನೋಡಿ ಬಹಳವಾಗಿ ದುಃಖಪಟ್ಟು ಒಡೆಯನ ಬಳಿಗೆ ಬಂದು ನಡೆದದ್ದನ್ನೆಲ್ಲ ತಿಳಿಸಿದರು. ಆಗ ಅವನ ಒಡೆಯನು ಅವನನ್ನು ಕರೆಸಿ, ಎಲ್ಲ ನೀಚನೇ, ನೀನು ನನ್ನನ್ನು ಬೇಡಿಕೊಂಡಿದ್ದರಿಂದ ಆ ಸಾಲವನ್ನೆಲ್ಲ ನಾನು ಬಿಟ್ಟೆನಲ್ಲ. ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನು ಸಹ ನಿನ್ನ ಜೊತೆಯ ಸೇವಕನನ್ನು ಕರುಣಿಸಬಾರದಾಗಿತ್ತೆ ಎಂದು ಹೇಳಿ ಸಿಟ್ಟು ಮಾಡಿ ತನಗೆ ಕೊಡಬೇಕಾದ ಸಾಲವನ್ನು ತೀರಿಸುವ ತನಕ ಪೀಡಿಸುವವರ ಕೈಗೆ ಒಪ್ಪಿಸಿದನು. ಶಿಲುಬೆಯ ಮೇಲಿನ ಕ್ಷಮೆ. ಯೇಸು ಸಾಯುತ್ತಿರುವಾಗಲೂ ಕ್ಷಮಾಪಣೆಯ ತತ್ವವನ್ನು ಪ್ರದರ್ಶಿಸಿದನು. ತಂದೆಯವರಿಗೆ ಕ್ಷಮಿಸು, ಏಕೆಂದರೆ ಅವರು ಏನು ಮಾಡುತ್ತಾರೆಂದು ಅವರಿಗೆ ತಿಳಿದಿಲ್ಲ ಎಂದು ಪ್ರಾರ್ಥಿಸಿದನು. ತನ್ನನ್ನು ಶಿಲುಬೆಗೇರಿಸಿದವರಿಗೆ ಕರುಣೆಯನ್ನು ತೋರಿಸಿದನು. ಕ್ಷಮೆ ಸಾಲವನ್ನು ಬಿಡುಗಡೆ ಮಾಡುವ ಹೃದಯ ಭಂಗಿಯಾಗಿದ್ದು ಸಂಬಂಧಗಳನ್ನು ಸಮನ್ವಯಗೊಳಿಸುವ, ದೇವರ ಪಾತ್ರವನ್ನು ಪ್ರತಿಬಿಂಬಿಸುವ ಮತ್ತು ಶತ್ರುಗಳ ಮೇಲಿನ ಪ್ರೀತಿಯನ್ನು ಬೆಳೆಸುವ ಗುರಿಯನ್ನು ಹೊಂದಿದೆ. ಪ್ರಿಯ ದೇವಜನರೇ, ಮನುಷ್ಯನು ಆಧ್ಯಾತ್ಮಿಕ ಜೀವನದಲ್ಲಿ ಹೋರಾಟದಲ್ಲಿದ್ದಾನೆ. ಯಾಕೆಂದರೆ ಇತರರ ತಪ್ಪುಗಳನ್ನು ಕ್ಷಮಿಸದೆ ತನ್ನ ಮನಸ್ಸಿನಲ್ಲಿ ಆತನು
ಅಶಾಂತಿಯನ್ನು ಹೊಂದುತ್ತಾ ಇದ್ದಾನೆ. ಕ್ಷಮಾಪಣೆಯು ಕರುಣೆಯಿಂದ ಕೂಡಿರುತ್ತದೆ. ಯೇಸುವು ನಿನ್ನ ವೈರಿಗಳನ್ನು ಪ್ರೀತಿಸು ಎಂದು, ನಿನಗೆ ತಪ್ಪು ಮಾಡಿದವರನ್ನು ಕ್ಷಮಿಸು ಎಂದು ತಿಳಿಸಿದ್ದಾನೆ. ಆದರೆ ಇದು ಕಷ್ಟಕರವೆಂದು ತೋರಿಬರುತ್ತದೆ ಜನರಿಗೆ. ಕ್ಷಮಾಪಣೆಯು ಶತ್ರುಗಳನ್ನು ಸೆದೆಬಡಿಯುವ ರಹಸ್ಯ ಅಸ್ತ್ರವಾಗಿದೆ ಎಂದು ಯೇಸು ತಿಳಿಸುತ್ತಾನೆ. ಈ ಮೂಲಕ ಸೈತಾನನನ್ನು ಆತನು ಸೋಲಿಸಿದನು. ಈ ದಿನದ ವಾಕ್ಯದ ಕ್ಷಮಾಪಣೆಯು ಕ್ಷಾಕಿರಣಗಳ ಮೂಲಕವಾಗಿ ನಮ್ಮನ್ನು ಮುಟ್ಟಲಿದೆ. ಇದರ ಕಡೆಗೆ ನಿಮ್ಮ ಪ್ರತಿಕ್ರಿಯೆ, ಸ್ಪಂದನೆ ಹೇಗೆ ಕಂಡುಬರಲಿದೆ? ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸುಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ಈ ದಿನದ ವಾಕ್ಯದಾನದಲ್ಲಿ ಭಾಗವಹಿಸಿದ ತಮ್ಮೆಲ್ಲರಿಗೆ ದೇವರು ತಾನೇ ನಿಮ್ಮನ್ನು ಬಲಪಡಿಸಿ ನಡೆಸಲಿ. ಆಮೇನ್. ವಂದನೆಗಳು.